ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 14ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ನಾವು ಮಧ್ಯ ಪ್ರವೇಶಿಸಿದೆವು. ನಾವು ಕರ್ತನಿಗೆ ಮೊರೆಯಿಟ್ಟಾಗ ಆತನು ನಮ್ಮ ಸ್ವರವನ್ನು ಕೇಳಿ ದೂತನನ್ನು ಕಳುಹಿಸಿ ನಮ್ಮನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆತಂದನು. ಅರಣ್ಯಕಾಂಡ 20:16. ನಿಮ್ಮ ಪ್ರಾರ್ಥನೆಯ ಜೊತೆಗೆ ಯಾವಾಗಲೂ ಪ್ರಾರ್ಥನೆ, ಸ್ತುತಿ, ಕೃತಜ್ಞತೆ ಮತ್ತು ಮಧ್ಯಸ್ಥಿಕೆಯನ್ನು ಸೇರಿಸಿರಿ. ಮಧ್ಯಸ್ಥಿಕೆಯ ಪ್ರಾರ್ಥನೆಯು ಅಪಾರ ಶಕ್ತಿಯನ್ನು ಹೊಂದಿದೆ. ಅದು ನಿಯಮಿತ ಪ್ರಾರ್ಥನೆಗಿಂತ ಆಳವಾದ ಮತ್ತು ಹೆಚ್ಚು ಆಳವಾದದ್ದು. ಮಧ್ಯಸ್ಥಿಕೆ ಎಂಬ ಪದದ ಅರ್ಥ ಅಂತರದಲ್ಲಿ ನಿಲ್ಲುವುದು, ಯಾರೊಬ್ಬರ ಪರವಾಗಿ ಮಧ್ಯಸ್ಥಿಕೆ ವಹಿಸುವುದು. ಪ್ರವಾದಿಯಾದ ಯೆರೆಮೀಯನು ದೇವರು ಮತ್ತು ಇಸ್ರೇಲ್ ಜನರ ನಡುವೆ ಮಧ್ಯಸ್ಥಿಕೆ ವಹಿಸಿದನು. ಇಂದು ನಾವು ಸಹ ದೇವರ ಸನ್ನಿಧಿಯಲ್ಲಿ ನಿಂತು ಕಷ್ಟದಲ್ಲಿರುವ ಅಥವಾ ದೊಡ್ಡ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ಇತರರ ಪರವಾಗಿ ಮಧ್ಯಸ್ಥಿಕೆ ವಹಿಸಲು ಕಲಿಯಬೇಕು. ಕರ್ತನು ಒಮ್ಮೆ ಹೀಗೆ ಹೇಳಿದನು, ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಯೆಹೆಜ್ಕೇಲ 22:30. ಮಧ್ಯಸ್ಥಿಕೆಯ ಪ್ರಾರ್ಥನೆಗೆ ಯಾವಾಗಲೂ ಉತ್ತರ ಸಿಗುತ್ತದೆ. ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದ ಐಕ್ಯತೆ, ನಿಮ್ಮ ಸಭೆ ಮತ್ತು ನಿಮ್ಮ ರಾಷ್ಟ್ರಕ್ಕಾಗಿ ಉಪವಾಸ ಮಾಡಿ ಮತ್ತು ಮಧ್ಯಸ್ಥಿಕೆ ವಹಿಸಿ. ನಿಮ್ಮ ಕಣ್ಣೀರಿನೊಂದಿಗೆ ಹರಿಯುವ ಮಧ್ಯಸ್ಥಿಕೆಯ ಕೂಗನ್ನು ದೇವರು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ. ಅರಸನಾದ ರಾಜನು ಎಸ್ತೇರಳಿಗೆ, ನಿನ್ನ ವಿಜ್ಞಾಪನೆ ಏನು? ಅದು ನಿನಗೆ ದೊರೆಯುವುದು. ಎಸ್ತೇರಳು 5:3, ಎಸ್ತೇರಳು 7:2 ಎಂದು ಕೇಳಿದನು. ರಾಜಾಧಿರಾಜನಾದ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಪ್ರಾರ್ಥನೆಯನ್ನು ಎಷ್ಟು ಹೆಚ್ಚಾಗಿ ಕೇಳುವನು ಮತ್ತು ಪ್ರೀತಿ ಮತ್ತು ಶಕ್ತಿಯಿಂದ ನಿಮಗೆ ಉತ್ತರಿಸುವನು. ಮಧ್ಯಸ್ಥಿಕೆಯಲ್ಲಿ ಪರಿಣಾಮಕಾರಿಯಾಗಲು ನಿಮ್ಮ ಹೃದಯವು ಕರುಣೆಯಿಂದ ತುಂಬಿರಬೇಕು. ಯೇಸುವಿನ ಹೃದಯವು ಕರುಣೆಯಿಂದ ಪ್ರೇರಿತವಾದ ಕಾರಣ ಆತನು ಅದ್ಭುತಗಳನ್ನು ಮಾಡಿದನು. ಅವನು ಮೃದುತ್ವದಿಂದ ಮಾತನಾಡಿದನು ಮತ್ತು ಯೋಹಾನ 17ರಲ್ಲಿ ತನ್ನ ಅತ್ಯಂತ ದೊಡ್ಡ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡಿದನು. ಕ್ರಿಸ್ತನ ಕರುಣೆಯು ನಿಮ್ಮ ಹೃದಯವನ್ನು ತುಂಬಿದಾಗ ನೀವು ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಯೋಧರಾಗುತ್ತೀರಿ. ನೀವು ಪ್ರಾರ್ಥಿಸಿ ಮಧ್ಯಸ್ಥಿಕೆ ವಹಿಸುವಾಗ ಯೇಸು ನಿಮ್ಮ ಪಕ್ಕದಲ್ಲಿ ನಿಂತು ನಿಮ್ಮ ವಿನಂತಿಗಳನ್ನು ತಂದೆಗೆ ತಿಳಿಸುತ್ತಾನೆ. ಸತ್ಯವೇದವು ಹೇಳುತ್ತದೆ, ನಮ್ಮ ಮಹಾಯಾಜಕನು ನಮ್ಮ ದೌರ್ಬಲ್ಯಗಳನ್ನು ಸಹಾನುಭೂತಿ ಹೊಂದಲು ಸಾಧ್ಯವಿಲ್ಲ, ಆದರೆ ಎಲ್ಲ ವಿಷಯಗಳಲ್ಲಿ ನಮ್ಮಂತೆಯೇ ಶೋಧನೆಗೆ ಒಳಗಾದನು, ಆದರೆ ಪಾಪವಿಲ್ಲದೆ ಇದ್ದನು. ಇಬ್ರಿಯರಿಗೆ 4:15. ಮಧ್ಯಸ್ಥಿಕೆಯ ಸೇವೆಯಲ್ಲಿ ಸೇವೆ ಸಲ್ಲಿಸುವವರು ಎಂದಿಗೂ ಸುಸ್ತಾಗಬಾರದು. ಎಡೆಬಿಡದೆ ಪ್ರಾರ್ಥಿಸಿರಿ. 1 ಥೆಸಲೋನಿಕದವರಿಗೆ 5:17. ಉತ್ತರ ತಡವಾದರೂ ಬಿಟ್ಟುಕೊಡಬೇಡಿ. ಕರ್ತನು ನಿಗದಿತ ಸಮಯದಲ್ಲಿ ಖಂಡಿತವಾಗಿಯೂ ಉತ್ತರಿಸುವನು. ಪ್ರೀತಿಯ ದೇವರ ಮಕ್ಕಳೇ, ಕರುಣಾಳುವಾದ ಕರ್ತನಾದ ಯೇಸು ಇಂದಿಗೂ ಮತ್ತು ಎಂದೆಂದಿಗೂ ಜೀವಂತವಾಗಿದ್ದಾನೆ. ಅವನು ಸ್ವತಃ ಒಬ್ಬ ಮಹಾನ್ ಮಧ್ಯಸ್ಥಗಾರ. ಅವನು ನಿಮ್ಮ ಸಹಾಯಕ್ಕೆ ಬರುವುದಿಲ್ಲವೇ? ಹೆಚ್ಚಿನ ಧ್ಯಾನಕ್ಕಾಗಿ ಆಗ ಸಾಮುವೇಲನು ಇಸ್ರಾಯೇಲ್ಯರನ್ನು ಮೀಚೆಗೆ ಕೂಡಿಸಿರಿ, ನಾನು ನಿಮಗೋಸ್ಕರ ಕರ್ತನನ್ನು ಪ್ರಾರ್ಥಿಸುವೆನು ಅಂದನು. 1 ಸಾಮುವೇಲ 7:5. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.
ಆಮೇನ್.